ಓಂ ನಮಃ ಸಿದ್ಧೇಭ್ಯಃ. ಇವತ್ತು 2026ರಲ್ಲಿ 12 ರಾಶಿಗಳಲ್ಲಿ 5ನೇ ರಾಶಿ ಸಿಂಹ ರಾಶಿ ಅಥವಾ ಸಿಂಹ ಲಗ್ನ ಯಾರದಿದೆಯೋ ಆ ರಾಶಿ ಮತ್ತು ಲಗ್ನದ ಬಗ್ಗೆ 2026ರಲ್ಲಿ ಏನು ಶುಭ ಮತ್ತು ಅಶುಭ ಫಲಗಳು ದೊರೆಯುತ್ತವೆ ಅದರ ಬಗ್ಗೆ ಚರ್ಚೆ ಮಾಡೋಣ. ಆ ಫಲವನ್ನು ತಿಳಿಯುವುದಕ್ಕೆ ನಾವು ಭಗವಂತರ ಜಿನಾಭಿಷೇಕವನ್ನು ಶಾಂತಿಧಾರೆಯನ್ನು ಬಹಳ ಭಕ್ತಿಭಾವದಿಂದ ನೋಡುತ್ತಾ ರಾಶಿಯ ಫಲವನ್ನು ಕೂಡ ತಿಳಿದುಕೊಳ್ಳೋಣ. 2026ರಲ್ಲಿ ಸಿಂಹರಾಶಿಯವರಿಗೆ, ಅದರಲ್ಲಿಯೂ ಕೂಡ ಸಿಂಹರಾಶಿ ಅಂದರೆ ಎಲ್ಲ ರಾಶಿಗಳಲ್ಲಿ ಬಹಳ ಪರಾಕ್ರಮವಾದ ರಾಶಿ, ಬಹಳ ಸಾಹಸವಂತರು, ಎಲ್ಲ ಕೆಲಸ ಕಾರ್ಯಗಳನ್ನು ಬಹಳ ಆತ್ಮವಿಶ್ವಾಸದಿಂದ ಮತ್ತು ಆತ್ಮಗೌರವದಿಂದ ಮಾಡುವಂಥರು, ಬೇರೆಯವರ ಮೇಲೆ ಬಹಳ ದಯಾವಂತರು, ಹೃದಯವಂತರು ಆಗಿರುತ್ತಾರೆ. ಸಿಂಹರಾಶಿಯವ್ರಿಗೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೊಟ್ಟರೆ ಬಹಳ ಇಷ್ಟಪಟ್ಟು ಆ ಅವಕಾಶಗಳನ್ನು ಆ ಅವಸರಗಳನ್ನು ಬಹಳ ಆತ್ಮವಿಶ್ವಾಸದಿಂದ ಮಾಡಿ ಯಶಸ್ಸನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ರಾಶಿ ಸಿಂಹರಾಶಿಯಾಗಿದೆ. ಆದರೆ ಸಿಂಹರಾಶಿ ಸೂರ್ಯನ ಪ್ರಭಾವ ಬಹಳ ಇರುತ್ತದೆ ಮತ್ತು ಆ ಸೂರ್ಯನ ಪ್ರಭಾವ ಏನಾದರೂ ಅವ್ರ ಜಾತಕದಲ್ಲಿದ್ದರೆ ಸ್ವಲ್ಪ ಅವರು ಒಳ್ಳೆಯ ಸ್ಥಾನ ಮಾನ ಗೌರವ ಪ್ರಾಪ್ತಿ ಮಾಡಿಕೊಳ್ತಾರೆ ಮತ್ತು ಅವರು ಮಾಡುವ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿನಿಂದ ಸ್ವಲ್ಪ ಅವರಿಗೆ ಮನಸ್ಸಿನಲ್ಲಿ ಅಹಂಕಾರ ಕೂಡ ಬರ್ತಾ ಇರ್ತದೆ. ಅದೊಂದು ಸ್ವಲ್ಪ ಅವರು ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ನೇತೃತ್ವ ಮಾಡುವಂತಹ ಕಲೆ ಏನಿದೆಯೋ ಅದು ಸಿಂಹರಾಶಿಯಲ್ಲಿ ಬಹಳ ಇರ್ತದೆ. ಹಾಗಾಗಿ ಇವೆಲ್ಲ ಸಾಮಾನ್ಯವಾಗಿ ಸಿಂಹರಾಶಿಯ ಸ್ವಭಾವಗಳು. ಮತ್ತು 2026ರಲ್ಲಿ ಗ್ರಹಗಳ ಸ್ಥಿತಿಗತಿಗಳನ್ನು ನಾವು ಪಂಚಾಂಗದಲ್ಲಿ ನೋಡಿದರೆ ಏನೇನು ಗ್ರಹಗಳು ಸಿಂಹರಾಶಿಗಳಿಗೆ ಇದಾವಂದರೆ, ಸಿಂಹರಾಶಿ ಆಗಿರಬಹುದು ಅಥವಾ ಸಿಂಹ ಲಗ್ನ ಆಗಿರಬಹುದು, ಇವುಗಳಿಗೆ 2026ರಲ್ಲಿ ಪ್ರಾರಂಭದಲ್ಲಿ ಏನೇನು ನಿಮಗೆ ಅಶುಭ ಫಲಗಳು ನೆಗೆಟಿವ್ ಅದರ ಬಗ್ಗೆ ಸ್ವಲ್ಪ ಹೇಳಿ ಆನಂತರ ಇನ್ನು ಶುಭ ಫಲಗಳಿದ್ದಾವೆ ಅವುಗಳನ್ನು ತಿಳಿಯೋಣ. ಯಾಕಂದರೆ ಎಚ್ಚರಿಕೆ ಬಹಳ ಮಹತ್ವವಾಗಿದೆ. ಹಾಗಾಗಿ 2026ರಲ್ಲಿ ಸಿಂಹರಾಶಿಯವರಿಗೆ ಪ್ರಾರಂಭದಲ್ಲೇ ಬಹುಶಃ ಜನವರಿ ಒಂದು ಬಿಟ್ಟು ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಆಲ್ಮೋಸ್ಟ್ ಮೇ ತಿಂಗಳು ಮುಗಿಯುವವರೆಗೆ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕು. ಯಾಕಂದರೆ ಅಲ್ಲಿ ಸುಮಾರು ಒಂದು 4-5 ಗ್ರಹಗಳು ನಿಮಗೆ ಕುಂಭರಾಶಿಯಲ್ಲಿ ಮತ್ತು ಮೀನರಾಶಿಯಲ್ಲಿ ಅದೇ ಸಮಯದಲ್ಲಿ ಬರ್ತವೆ. ಕುಂಭರಾಶಿಯಲ್ಲಿ 7ನೇ ಮನೆ, ಮೀನರಾಶಿಯಲ್ಲಿ ನಿಮ್ಮ ರಾಶಿಯಿಂದ 8ನೇ ಮನೆ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ತೊಂದರೆಗಳು, ಕಷ್ಟಗಳು, ಆಮೇಲೆ ಅಪಮಾನ, ಆರೋಗ್ಯದ ಹಾನಿ, ಧನ ಹಾನಿ, ಈ ರೀತಿಯ ನಿಮಗೆ ಫಲಗಳು ದೊರೆಯುತ್ತವೆ. ಆನಂತರ ಆ ಗ್ರಹಗಳ ಮುಂದೆ ಭಾಗ್ಯಸ್ಥಾನ, ಕರ್ಮ ಆದಿ ಮುಂದಿನ ಒಳ್ಳೆಯ ಸ್ಥಾನಗಳಿಗೆ ಹೋಗುವುದರಿಂದ ಶುಭ ಫಲಗಳು ನಿಮಗೆ ದೊರೆಯುತ್ತವೆ. ಯಾಕಂದರೆ ಕೆಲವೊಂದು ಗ್ರಹಗಳು ಪ್ರತಿ ತಿಂಗಳಿಗೆ ಚೇಂಜ್ ಆಗ್ತಾ ಇರ್ತವೆ. ಚಂದ್ರಗ್ರಹ 2.5 ದಿನಕ್ಕೆ ಚೇಂಜ್ ಆಗ್ತದೆ. ಮತ್ತು ಇವು ದೊಡ್ಡ ಗ್ರಹಗಳೇನಿದ್ದಾವೆ ಶನಿ, ಗುರು, ರಾಹು, ಕೇತು, ಇವೆಲ್ಲ ಸುಮಾರು 2.5 ವರ್ಷಕ್ಕೆ ಶನಿ, ಗುರು 13 ತಿಂಗಳು, ರಾಹು ಕೇತು 18 ತಿಂಗಳಿಗೆ ಪರಿವರ್ತನೆ ಆಗ್ತಾರೆ. ಹಾಗಾಗಿ ಆ ದೃಷ್ಟಿಯಿಂದ ನೋಡಿದ್ರೆ ಶನಿ ಗ್ರಹ 2026 ವರ್ಷ ಪೂರ್ತಿನೇ ಸಿಂಹರಾಶಿಯವರಿಗೆ 8ನೇ ಮನೆ, ಮೀನರಾಶಿ ಅವರಿಗೆ 8ನೇ ಮನೆ, ಆ 8ನೇ ಮನೆಯಲ್ಲೇ ಅವರು ಶನಿ ಮಹಾಗ್ರಹವು ಇರುತ್ತದೆ. ಆ ನಂತರ 2027 ನೋಡಿ ಜೂನ್ ತಿಂಗಳಿಗೆ ಮೇಷರಾಶಿ ಪ್ರವೇಶ ಆಗಿಬಿಟ್ರೆ ಅಲ್ಲಿಂದ ನಿಮಗೆ ಒಳ್ಳೆಯ ಶುಭ ಫಲ ಆಲ್ಮೋಸ್ಟ್ 2026 ಮುಗಿಬೇಕು. ಆ ನಂತರ ನಿಮಗೆ ಒಳ್ಳೆಯ ಶುಭ ಸೂಚನೆಗಳು ನಿಮಗೆ ಪ್ರಾಪ್ತಿಯಾಗ್ತವೆ. ಏನೇನು ಕೆಲಸ ಕಾರ್ಯಗಳಲ್ಲಿ ತಡೆ ತೊಂದರೆಗಳಾಗ್ತಾ ಇದ್ದು ಅವೆಲ್ಲ
ಸರಿ ಆಗ್ತಾ ಹೋಗ್ತವೆ. ಆದರೆ 2026ರಲ್ಲಿ ಮಾತ್ರ ಈ 8ನೇ ಮನೆಯಲ್ಲಿ ಶನಿ ಇರೋದರಿಂದ ಸ್ವಲ್ಪ ಮಾನಸಿಕವಾಗಿ ಒತ್ತಡ, ಆರೋಗ್ಯದಲ್ಲಿ ಹಾನಿ ಮತ್ತು ಯಾರಾರಾದ್ರೂ ಗಾಡಿ, ವಾಹನಗಳನ್ನು ಏನಾದರೂ ನೀವು ಹೊಸದಾಗಿ ತಗೊಳ್ಳೋರಿದ್ರೆ ಅವುಗಳನ್ನ ತಗೊಳ್ಬಾರ್ದು. ಆಮೇಲೆ ಯಾರಾದರೂ ಪ್ರಯಾಣ ಎಲ್ಲ ಮಾಡುವಾಗ ವಿಶೇಷವಾಗಿ ಎಚ್ಚರಿಕೆ ಇಟ್ಕೊಳ್ಬೇಕು. ಆದರೆ 8ನೇ ಮನೆ ಶನಿ ಎಲ್ಲ ಗ್ರಹಗಳು 8ನೇ ಮನೆಯಲ್ಲಿ ಅಶುಭ ಫಲ ಕೊಟ್ರೂ ಶನಿ ಕೆಲವೊಂದು ಶುಭ ಫಲವನ್ನು ಅಲ್ಲಿ ಕೊಡ್ತಾನೆ. ಏನಪ್ಪಾ ಅಂದರೆ ಧನ, ಸಂಪತ್ತಿ ಇವುಗಳ ಚೆನ್ನಾಗಿ ಯೋಗ ನಿಮಗೆ ಪ್ರಾಪ್ತಿಯಾಗುತ್ತದೆ. ಆಮೇಲೆ ಆರ್ಥಿಕವಾಗಿ ಏನು ತೊಂದರೆಗಳು, ಸಮಸ್ಯೆಗಳಾಗ್ತಾ ಇದ್ದು ಅವುಗಳನ್ನು ಶನಿಗ್ರಹ ನಿಮಗೆ ಅಭಿವೃದ್ಧಿ ಮಾಡಿಕೊಡ್ತಾರೆ. ಹಾಗಾಗಿ 8ನೇ ಮನೆಯಲ್ಲಿ ಆ ಒಂದು ಒಳ್ಳೆ ಫಲ ನಿಮಗೆ ಪ್ರಾಪ್ತಿ ಆಗುತ್ತದೆ. ಆನಂತರ ಮುಂದೆ ಯಾರು ತುಂಬ ಹಿರಿಯರಿದ್ದಾರೆ ಅಂಥವ್ರ ಆರೋಗ್ಯದಲ್ಲಿ ತೊಂದರೆಗಳು ವಿಶೇಷವಾಗಿ ಆಗ್ತವೆ. ಮತ್ತು ಯಾವಾಗ ಪ್ರತಿ ತಿಂಗಳು ನೋಡಿ ಚಂದ್ರಗ್ರಹ ಪೂರ್ವಾಭಾದ್ರ, ಉತ್ತರಾಭಾದ್ರ, ರೇವತಿ ಈ 3 ನಕ್ಷತ್ರಗಳು 2.5 ದಿನ, ನೀವು ಆಲ್ಮೋಸ್ಟ್ 3 ದಿನ ಅಂತ ತಿಳ್ಕೊಳ್ಳಿ. ಆ ಸಮಯದಲ್ಲಿ 8ನೇ ಮನೆಯಲ್ಲೇ ಚಂದ್ರ ಮತ್ತು ಶನಿ ಇರ್ತಾರೆ. ಆವಾಗ ನಿಮ್ಗೆ ಅಷ್ಟಮ ಚಂದ್ರ ಶನಿ ಆಗಿರೋದ್ರಿಂದ ಅದು ಅಶುಭ ಇರ್ತದೆ. ಆ ಸಮಯದಲ್ಲಿ ಸ್ವಲ್ಪ ಎಲ್ಲಾದರೂ ದೂರ ಪ್ರಯಾಣಗಳನ್ನು ಮಾಡೋದು, ಯಾವುದಾದ್ರೂ ನಿರ್ಣಯಗಳನ್ನು ತೆಗೆದುಕೊಳ್ಳೋದು ಮಾಡಿಕೊಳ್ಳಬಾರ್ದು. ಆಮೇಲೆ ಆ ಸಮಯದಲ್ಲಿ ಸ್ವಲ್ಪ ಚಂದ್ರಗ್ರಹದ ಜಪ ಮಾಡಿ ಮತ್ತು ಬಿಳಿ ವಸ್ತುಗಳು ಏನು ಅಕ್ಕಿ, ಹಾಲು, ಆನಂತರ ನಿಮಗೆ ಸಕ್ಕರೆ, ಶ್ವೇತ ಪುಷ್ಪ, ಹೂವು, ಹಣ್ಣು, ಕಾಯಿ ಏನೇನು ಬಿಳಿ ವಸ್ತುಗಳನ್ನು ನಾವು ದಾನ ಮಾಡ್ಬೋದು. ಅದು ದೇವಸ್ಥಾನಗಳಿಗೆ ಅಥವಾ ಅವಶ್ಯಕವಿರುವ ಬಡ ಜನರಿಗೆ ಕೂಡ ತಾವು ಮಾಡಬಹುದು. ಅದರಿಂದ ಶುಭ ಫಲ ಪ್ರಾಪ್ತಿಯಾಗ್ತದೆ. ಹಾಗಾಗಿ ಶನಿಗ್ರಹ ಮುಂದೆ ನಿಮಗೆ ಏನು 2027ರಲ್ಲಿ ಭಾಗ್ಯಸ್ಥಾನಕ್ಕೆ ಬರ್ತಾನೆ. ಅವಾಗಿಂದ ಹಿಡಿದು ಆಲ್ಮೋಸ್ಟ್ 2034ವರೆಗೆ ನೋಡಿ ಶನಿ ಭಾಗ್ಯಸ್ಥಾನದಲ್ಲಿ 2.5 ವರ್ಷ, ಕರ್ಮಸ್ಥಾನದಲ್ಲಿ 2.5 ವರ್ಷ, ಆನಂತರ ಲಾಭಸ್ಥಾನದಲ್ಲಿ 2.5 ವರ್ಷ. ಇದು ನಿಮಗೆ ಆಲ್ಮೋಸ್ಟ್ ಎಲ್ಲ ಸಿಂಹ ರಾಶಿಯವರಿಗೆ ಒಂದು ಇದು ಗೋಲ್ಡನ್ ಪೀರಿಯಡ್. ಆ ಸಮಯವನ್ನು ವೇಸ್ಟ್ ಮಾಡಬಾರ್ದು. ಶನಿಗ್ರಹ ಮುನಿಸುರತ ಸ್ವಾಮಿದು ವಿಶೇಷ ಪ್ರತಿದಿನ ಜಪ ಅನುಷ್ಠಾನ ಮಾಡ್ತಾ ಇರ್ರಿ. ಆನಂತರ 2034 ನಂತರ 34ರಲ್ಲಿ ಆಲ್ಮೋಸ್ಟ್ ಜೂನ್ ಜುಲೈಯಲ್ಲಿ ಅವರು ಕರ್ಕ ರಾಶಿಗೆ ಶನಿ ಬಂದಾಗ ನಿಮಗೆ ಸಾಡೆ ಸಾತಿ ಪ್ರಾರಂಭ ಆಗ್ತದೆ. ಈಗಿಂದನೇ ಯಾಗಷ್ಟು ದೂರದ 7-8 ವರ್ಷದ ನಾವು ಹೇಳ್ತಾ ಇದ್ದೇವೆ ಅಂದರೆ ಆ 7-8 ವರ್ಷದಲ್ಲಿ ಸಿಂಹ ರಾಶಿಯವ್ರಿಗೆ ಏನೇನು ಆಗಬೇಕು, ಯಾರಿಗೆ ಮನೆ ಅವಶ್ಯಕತೆ ಇದೆ, ಸೈಟ್ಗಳು, ಜಮೀನುಗಳು, ಸ್ಥಿರ ಸಂಪತ್ತಿಗಳು ಅವಶ್ಯಕತೆ ಇದೆ, ಅವ್ರಿಗವರು ಕೊಡ್ತಾರೆ. ಏನಾದರೂ ಕೋರ್ಟು, ಕಚೇರಿ, ಕೇಸುಗಳು ನಡೀತಾ ಇದ್ರೆ ಅವುಗಳನ್ನು ಪರಿಹಾರ ಮಾಡ್ತಾರೆ. ಆರೋಗ್ಯದಲ್ಲಿ ಏನಾರ ತೊಂದರೆಗಳೆಲ್ಲ ಇದ್ರೆ ಅದು ಪರಿಹಾರ ಮಾಡ್ತಾರೆ. ಯಾರಾದರೂ ಸ್ಟೂಡೆಂಟ್ಗಳು, ವಿದ್ಯಾರ್ಥಿಗಳು ಚೆನ್ನಾಗಿ ಅಧ್ಯಯನ ಮಾಡಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ದೊಡ್ಡ ದೊಡ್ಡ ಕಾಂಪಿಟೇಷನ್ ಎಕ್ಸಾಮ್ಗಳನ್ನೆಲ್ಲ ಕೊಡ್ಬೋದು. ಮತ್ತು ಆ ಸಮಯ ಒಂದು 7-7.5 ವರ್ಷ ಏನಿದೆಯೋ ಆ ಸಮಯವನ್ನು ಒಳ್ಳೆ ಕಾರ್ಯಗಳಿಗೆ ತಾವು ಉಪಯೋಗ ಮಾಡಿಕೊಳ್ಳಿ. ಮುಂದೆ ಮತ್ತು ಆ ಸಮಯ ಬರಬೇಕಂದ್ರೆ ಸುಮಾರು ಒಂದು 20-25 ವರ್ಷ ನೀವು ಕಾಯಬೇಕಾಗ್ತದೆ. ಅದಕ್ಕೋಸ್ಕರ ಆ ಏನು ಒಂದು ಒಳ್ಳೆ ಸುವರ್ಣ ಅವಕಾಶವಿದೆ ಆ ಶನಿಗ್ರಹದು, ಅದನ್ನು ಅವಶ್ಯವಾಗಿ ಉಪಯೋಗ ಮಾಡಿಕೊಳ್ಳಿ. ಮುಂದೆ ಮತ್ತೆ ಸಾಡೆ ಸಾತಿ ಎಲ್ಲ ಬಂದಾಗ ಕೆಲಸ ಕಾರ್ಯಗಳು ನಿಧಾನವಾಗಿ ನಡೀತವೆ. ಹಾಗಾಗಿ ಈಗ ಸಮಯ ಚೆನ್ನಾಗಿದೆ. ಆ ಶನಿಗ್ರಹದು ಮುಂದೆ ಉಪಯೋಗ ಮಾಡಿಕೊಳ್ಳಿ. ಆನಂತರ ರಾಹುಕೇತು ಇವೆರಡೂ ಗ್ರಹಗಳು ಕೂಡ ವರ್ಷ ಪೂರ್ತಿ, ರಾಹುಗ್ರಹ ಕುಂಭ ರಾಶಿಯಲ್ಲಿರ್ತಾರೆ, ಕೇತು ಗ್ರಹ ನಿಮ್ಮ ಸಿಂಹ ರಾಶಿಯಲ್ಲಿ ವಿರಾಜಮಾನರಾಗಿರುತ್ತಾರೆ. ಹಾಗಾಗಿ ರಾಹುಕೇತು ಅಲ್ಲಿ ಇರೋದರಿಂದ 7ನೇ ಮನೆಯಲ್ಲಿ ನೋಡಿ. ಈಗ ವಿಶೇಷ ಏನಪ್ಪಾ ಅಂದರೆ ಗುರುಗ್ರಹ ಮಿಥುನ್ ರಾಶಿ ನಿಮಗೆ ಲಾಭದಲ್ಲಿದ್ದು ಅದು ಕುಂಭ ರಾಶಿ ರಾಹು ಮೇಲೆ ದೃಷ್ಟಿ ಇರೋದ್ರಿಂದ ಅಷ್ಟೇನು ಸಮಸ್ಯೆಗಳು, ತೊಂದರೆಗಳು ನಿಮಗೆ ಕಾಣ್ತಾ ಇಲ್ಲ. ಯಾವಾಗ ಜೂನ್ ತಿಂಗಳಲ್ಲಿ ಗುರುಗ್ರಹ ಕರ್ಕ ರಾಶಿಗೆ ಪ್ರವೇಶ ಆಗ್ತದೆ ಅವಾಗ ರಾಹುಗ್ರಹ ಮೇಲೆ ದೃಷ್ಟಿ ಹೋಗ್ಬಿಡ್ತದೆ. ಆ ರಾಹುಗ್ರಹ ಮೇಲೆ ದೃಷ್ಟಿ ಹೋದಾಗ ಯಾರು ಮದುವೆಯಾಗಿಲ್ಲ ಅಂಥವ್ರು ಏನಾದರೂ
ಮದುವೆ ಆಗ್ಬೇಕಂದ್ರೆ ಯೋಗಿದ್ರೂ ಅಲ್ಲೇನಾದರೂ ಅಡೆತಡೆಗಳು, ತೊಂದರೆಗಳು ಪ್ರಾರಂಭ ಆಗ್ತವೆ. ಮತ್ತು ಯಾರು ವಿವಾಹಿತರಿದ್ದಾರೆ, ದಾಂಪತ್ಯ ಜೀವನದಲ್ಲಿ ಏನಾದರೂ ತೊಂದರೆಗಳು, ಸಮಸ್ಯೆಗಳು ಬರ್ಬೋದು. ಅದಕ್ಕೋಸ್ಕರ ಮಾತಿನಲ್ಲಿ ಎಚ್ಚರಿಕೆ ವಿಶೇಷವಾಗಿ ವಹಿಸಿ. ನಿಮ್ಮ ಮಾತಿನಿಂದ ಮತ್ತು ನಿಮ್ಮ ವ್ಯವಹಾರದಿಂದ ಏನಾದರೂ ತೊಂದರೆಗಳಾಗ್ಬೋದು. ಮತ್ತು ಯಾರ್ಯಾರು ವ್ಯಾಪಾರಸ್ಥರಿದ್ದಾರೆ, ಅವ್ರ ಪಾರ್ಟ್ನರ್ಶಿಪ್ದಲ್ಲಿ ಏನು ವ್ಯಾಪಾರಗಳನ್ನು ಮಾಡ್ತಾ ಇದ್ದಾರೆ, ಅವ್ರು ಸ್ವಲ್ಪ ಅದನ್ನು ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ದೊಡ್ಡ ದೊಡ್ಡ ಹೂಡಿಕೆಗಳನ್ನು ಮಾಡಬೇಡಿ ಮತ್ತು ಅದರಲ್ಲಿ ಸ್ವಲ್ಪ ಎಚ್ಚರಿಕೆವಾಗಿರಬೇಕು. ಆಮೇಲೆ ಕೇತು ಗ್ರಹ ಏನು ನಿಮ್ಮ ರಾಶಿಯಲ್ಲಿದ್ದಾರೆ, ಅವರು ಸ್ವಲ್ಪ ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ನಿಮ್ಮನ್ನು ಚೆನ್ನಾಗಿ ಮುಂದುವರಿಸ್ತಾರೆ. ಮತ್ತು ಏನಾದರೂ ಜಪ, ಅನುಷ್ಠಾನ ವಿಶೇಷವಾಗಿ ತಾವು ಮಾಡೋರಿದ್ರೆ ಅದರಲ್ಲಿ ಒಳ್ಳೆ ಫಲವನ್ನು ಅವರು, ಕೇತು ಗ್ರಹ ಧರ್ಮಕಾರಕ, ಮೋಕ್ಷಕಾರಕ ಇರೋದ್ರಿಂದ ಅವರು ಒಳ್ಳೆ ಫಲವನ್ನು ಅಲ್ಲಿ ನಿಮಗೆ ಕೊಡುತ್ತಾರೆ. ಆನಂತರ 2026ರಲ್ಲಿ ಮುಂದೆ ನಿಮಗೆ ಒಳ್ಳೆ ಏಪ್ರಿಲ್, ಮೇ ಆದಮೇಲೆ ಶುಕ್ರ, ಮಂಗಳ, ಬುಧ, ಆಮೇಲೆ ಸೂರ್ಯಗ್ರಹಗಳು ಒಂದು 4-5 ತಿಂಗಳು ಮುಂದೆ, ಏಪ್ರಿಲ್, ಮೇ ತಿಂಗಳಾದಮೇಲೆ ಒಂದು 5-6 ತಿಂಗಳು ಒಳ್ಳೆ ಫಲವನ್ನು ನಿಮಗೆ ಕೊಡ್ತವೆ. ಅದರಿಂದನೂ ಕೂಡ ಶುಭ ಫಲಗಳ ಪ್ರಾಪ್ತಿ ನಿಮಗೆ ಆಗುತ್ತದೆ. ಆನಂತರ ಗುರುಗ್ರಹ ಈಗ 2026 ಮೇ ಎಂಡ್ವರೆಗೆ ನಿಮ್ಮ ಸಿಂಹ ರಾಶಿ ಮತ್ತು ಸಿಂಹ ಲಗ್ನಕ್ಕೆ ಗುರುಬಲ ಇರುತ್ತದೆ. ಲಾಭ ಸ್ಥಾನದಲ್ಲಿ ಗುರು ಇರ್ತಾರೆ. ಗುರುಬಲ ಇರೋದರಿಂದ ಯಾರಿಗೆ ಮದುವೆ ಆಗಿಲ್ಲ ಅಂಥವರು ಮದುವೆ ಆಗ್ಬೋದು. ಮನೆಯಲ್ಲಿ ಏನಾರ ಗೃಹ ಪ್ರವೇಶಗಳನ್ನು ಅಥವಾ ಶುಭ ಕಾರ್ಯಗಳನ್ನು ಮಾಡೋರಿದ್ರೆ ಆ ಕಾರ್ಯಗಳನ್ನೆಲ್ಲ ಮಾಡ್ಬೋದು. ಆಮೇಲೆ ಯಾರು ವಿದ್ಯಾರ್ಥಿಗಳಿದ್ದಾರೆ, ಶಿಕ್ಷಕರಿದ್ದಾರೆ, ಪ್ರೊಫೆಸರ್ ಇದ್ದಾರೆ ಅಥವಾ ಗುರು ಸ್ಥಾನದಲ್ಲಿದ್ದಾರೆ, ಅಂಥವ್ರಿಗೆಲ್ಲ ಒಳ್ಳೆ ಶುಭ ಫಲ ಇದೆ. ಹಿರಿಯರಿಗೆ ಉತ್ತಮವಾದ ಫಲಗಳು ಪ್ರಾಪ್ತಿಯಾಗ್ತವೆ ಮತ್ತು ರೈತಾಪಿ ವರ್ಗದವರಿಗೂ ಕೂಡ ಈ ಸಮಯದಲ್ಲಿ ಉತ್ತಮ ಫಲ ಇದೆ. ಯಾಕಂದರೆ ಗುರು ಲಾಭ ಸ್ಥಾನದಲ್ಲಿ ಕೂತು ಈ 3ನೇ ಮನೆ, 7ನೇ ಮನೆ ಮತ್ತು 9ನೇ ಮನೆಯಾದ ನಿಮ್ಮ 7ನೇ ಮನೆ ನೋಡ್ತಾ ಇದ್ದಾರೆ. 5ನೇ ಮನೆಯಲ್ಲಿಯೂ ಕೂಡ ಅವರದೇ ಶುಭ ದೃಷ್ಟಿ ಇರೋದರಿಂದ ಇದು ನಿಮಗೆ ಒಳ್ಳೆಯ ಸುವರ್ಣ ಅವಕಾಶ, ಒಳ್ಳೆಯ ಫಲವನ್ನು ಕೊಡುವಂತಹ ಯೋಗ ಇರೋದರಿಂದ ಆ ಫಲದ ಉಪಯೋಗವನ್ನು ತಾವು ಮಾಡಿಕೊಳ್ಳಬೇಕು. ಮತ್ತು ಮುಂದೆ ಗುರುಗ್ರಹ ಜೂನ್ 1st ವೀಕ್ದಲ್ಲಿ ಕರ್ಕ ರಾಶಿ, ಉಚ್ಚ ರಾಶಿಗೇನು ಪ್ರವೇಶ ಆಗ್ತಾರೆ. ಆ ಉಚ್ಚ ರಾಶಿಗೆ ಪ್ರವೇಶ ಆಗೋದ್ರಿಂದ ತಮಗೆ ವ್ಯಯಸ್ಥಾನದಲ್ಲಿ ಗುರುಗ್ರಹ ಹೋಗ್ತಾರೆ. ಆ ವ್ಯಯಸ್ಥಾನದಲ್ಲಿ ಗುರುಗ್ರಹ ಹೋದರೆ ಅವರ ದೃಷ್ಟಿ 4ನೇ ಮನೆಯಲ್ಲಿರ್ತದೆ. ಆಮೇಲೆ ಸುಖ ಸ್ಥಾನ 4ನೇ ಮನೆಯಲ್ಲಿರ್ತದೆ. 6ನೇ ಸ್ಥಾನ ಮತ್ತು 8ನೇ ಸ್ಥಾನದಲ್ಲಿರೋದ್ರಿಂದ 4ನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿರೋದ್ರಿಂದ ಮನೆಯಲ್ಲಿ ಒಳ್ಳೆಯ ವಾತಾವರಣಗಳು, ತಾವು ಇರುವಂಥ ಸ್ಥಾನದಲ್ಲಿ ಅಥವಾ ತಾವು ಏನು ವಿದ್ಯಾರ್ಥಿಗಳಿದ್ರೆ ಸ್ಕೂಲ್ ಕಾಲೇಜ್ಗೆ ಹೋಗ್ತಾರೆ, ಅಲ್ಲಿಯೂ ಕೂಡ ಅವ್ರ ಒಳ್ಳೆಯ ವಾತಾವರಣ ಇರ್ತದೆ. ಮನೆಯಲ್ಲಿ ಗೃಹಿಣಿಯರು ಏನು ಸ್ತ್ರೀಯರು ಮನೆಯಲ್ಲಿ ಸುಮಾರು ಜನ ಇರ್ತಾರೆ, ಅವ್ರಿಗೂ ಕೂಡ ಒಳ್ಳೆಯದು. ಮತ್ತು ಯಾರು ಜಾಬ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಒಳ್ಳೆ ಫಲವನ್ನೇ ಕೊಡ್ತಾರೆ. ಮತ್ತು 6ನೇ ಮತ್ತು 8ನೇ ಸ್ಥಾನ ಮೇಲೆ ದೃಷ್ಟಿ ಇರೋದ್ರಿಂದ ಏನಾದರೂ ಕೋರ್ಟ್ ಕೇಸ್ ಕಚೇರಿಗಳು ಏನಾದರೂ ಅವುಗಳ ತೊಂದರೆಗಳು ನಡೀತಾ ಇದ್ರೆ ಅವುಗಳು ಪರಿಹಾರ ಆಗ್ತವೆ. ಆರೋಗ್ಯದಲ್ಲಿ ಸುಧಾರಣೆ ನೀವು ಕಾಣ್ತೀರಾ. ಏನು ಯಾರಾದರೂ ನಿಮ್ಗೆ ತೊಂದರೆಯನ್ನು ಮಾಡ್ತಾ ಇದ್ರೆ, ಯಾರಾದರೂ ಶತ್ರುಗಳು, ನಿಮ್ಮ ಬಂಧು ಬಾಂಧವರಾಗಿರ್ಬೋದು ಅಥವಾ ಅನ್ಯ ಜನರಾಗಿರ್ಬೋದು, ತೊಂದರೆ ಏನಾದರೂ ಮಾಡ್ತಾ ಇದ್ರೆ ಅವರು ಕೂಡ ಶಾಂತವಾಗ್ತಾರೆ. ಅವರ ತೊಂದರೆಗಳು ಕಡಿಮೆ ಆಗುತ್ತವೆ. ಆನಂತರ ಗುರುಗ್ರಹ ನೆಕ್ಸ್ಟ್ ಜೂನ್ ನಂತರ ಕರ್ಕ ರಾಶಿ ವ್ಯಯಸ್ಥಾನದಲ್ಲಿ ಬರೋದ್ರಿಂದ ಗುರುಬಲ ಇರುವುದಿಲ್ಲ. 2026 ಮೇವರೆಗೆ ಗುರುಬಲ ಇದೆ. ಹಾಗಾಗಿ ರಾಹುಗ್ರಹದ ಸ್ವಲ್ಪ ಶಾಂತಿ, ಪೂಜೆ, ಜಪ ವಿಶೇಷ ಮಾಡಿ. ಯಾರು ಮದುವೆ ಆಗಿಲ್ಲ ಅವ್ರಿಗೆ ಮದುವೆ, ಕಂಕಣ ಬಲ ಬೇಗ ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ಸಿಂಹ ರಾಶಿಯವರಿಗೆ 2026 ಉತ್ತಮ ಫಲಗಳಿಂದ ಕೂಡಿದೆ. ಕೆಲವೊಂದು ಏನು ನೆಗೆಟಿವ್ಗಳಿದ್ದಾವೆ ಅದಕ್ಕೆ ಶನಿ
ಮತ್ತು ರಾಹುಗ್ರಹಗಳದ್ದು ವಿಶೇಷ ಜಪ ಮಾಡಿ ಮತ್ತು ವರ್ಷದ ಪ್ರಾರಂಭ ಏನಿದೆಯೋ ಏಪ್ರಿಲ್ ವರೆಗೆ ಅವಾಗೇನಾದರೂ ನವಗ್ರಹ ಆರಾಧನೆಗಳನ್ನು ಮಾಡಿಸಿ ನವಗ್ರಹ ಜಪಗಳೇನಿದಾವೆ 1 ಸಾರಿ 2 ಸಾರಿ ಅಥವಾ 9 ಸಾರಿ ಸಮಯ ಇದ್ದರೆ ಆ ನವಗ್ರಹಗಳ ಭಗವಂತರ ತೀರ್ಥಂಕರರ ಜಪವನ್ನು ಮಾಡಿ ಮತ್ತು ಏನೇನು ದಾನಗಳನ್ನು ಆ ಗ್ರಹಗಳದ್ದು ಹೇಳಿದ್ದಾರೆ ಗ್ರಹಗಳದ್ದು ದಾನವನ್ನು ಮಾಡಿ ಮತ್ತು ಸಿಂಹರಾಶಿ ಇರೋದರಿಂದ ಕೆಂಪು ವಸ್ತುಗಳು ಏನೇನಿದಾವೆ ಆ ವಸ್ತುಗಳನ್ನು ದಾನ ಮಾಡೋದರಿಂದ ಒಳ್ಳೆಯ ಫಲಪ್ರಾಪ್ತಿಯಾಗುತ್ತದೆ. ಹಾಗಾಗಿ ಸಿಂಹರಾಶಿಯವರಿಗೆ ಈ ವರ್ಷ 2026 ಶುಭ ಫಲ ಪ್ರಾಪ್ತಿಯಾಗಲಿ ಎಂಬ ಶುಭ ಭಾವನೆಯನ್ನು ಮಾಡುತ್ತಾ ಸರ್ವರಿಗೂ ಶುಭವಾಗಲಿ. ಓಂ ನಮಃ ಸಿದ್ಧೇಭ್ಯಃ.